ನಮಸ್ತೆ. ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು. ಬರ್ದಿರೋದು ತಾರಾ ಮಂಜುನಾಥ್, ಅಂದ್ರೆ ನಾನು. ಈ ಒಂದು ಪುಸ್ತಕ ಈಗ ಅಮೆಝಾನ್ ಅಲ್ಲಿ ಸಿಗ್ತಾ ಇದೆ. ಇದು ಈಗ ನಿಮ್ಮ ಪುಸ್ತಕ ಆಗಕ್ಕೆ ಹೋಗ್ತಾ ಇದೆ. ನಿಮ್ಮ ಮನೆಯ ಲೈಬ್ರರಿಗೆ ನೀವು ಇದನ್ನ ಆಡ್ ಮಾಡ್ಕೋಬಹುದು. ಅಮೆಝಾನ್ ಅಲ್ಲಿ ಇದು ಆಲ್ರೆಡಿ ಸಿಗ್ತಾ ಇರೋದ್ರಿಂದ ತಗೊಳ್ಳಿ, ಓದಿ, ಅರ್ಥ ಮಾಡ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ಹಾಗೆ ಇದನ್ನ ನಿಮ್ಮ ಜೀವನದಲ್ಲಿ ಎಷ್ಟು ಚೆನ್ನಾಗಿ ಅಳವಡಿಸ್ಕೊಳ್ತಿರೋ ನಿಮ್ಮ ಬದುಕು ಅಷ್ಟು ಸುಂದರವಾಗುತ್ತೆ. ಅದಕ್ಕೆ ನಾನು ಗ್ಯಾರಂಟಿ. ಸೊ ನೀವು ಅಳವಡಿಸ್ಕೊಂಡ್ರೆ ಓಕೆ. ಸೊ ಈ ಪುಸ್ತಕದಿಂದ ನಿಮ್ಮ ಅಭ್ಯಾಸಗಳು ಬದಲಾಗ್ಲಿ, ನಿಮ್ಮ ಜೀವನ ಕೂಡ ಬದಲಾಗ್ಲಿ. ನಮಸ್ತೆ. ಓಯಾಸಿಸ್ ಬದುಕು ಭಾವನೆ ಯಶಸ್ಸು ಬರಡಾದ ಬದುಕಿಗೆ 23 ಸ್ಫೂರ್ತಿಯ ಚಿಲುಮೆಗಳು. ಬರ್ದಿರೋದು ಗಿರೀಶ ಶ್ರೀಪಾದ ಮೇವುಂಡಿ ಸರ್. ಸೊ ಬನ್ನಿ, ನಿನ್ನೆ ಓದಂತ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ನರಳುವಿಕೆಯನ್ನ ನೈಜತೆಯಿಂದ ಅನುಭವಿಸ್ಬೇಕೇ ಅನ್ನೋದಕ್ಕೆ ವಿಭಿನ್ನವಾದ ಒಂದು ದೃಷ್ಟಿಕೋನನ ಕೊಟ್ರು. ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದಾಗಿರ್ಬೋದು, ಹಾಗೆ ನಾವು ಹಾಲಿನ ಎಕ್ಸಾಂಪಲ್ ಆಗಿರ್ಬೋದು, ಚಿನ್ನದ ಎಕ್ಸಾಂಪಲ್, ವಜ್ರದ ಎಕ್ಸಾಂಪಲ್ ನ ನೋಡಿ ನಾವು ನರಳೋದು ಕೂಡ ನಮ್ಮನ್ನ ಇನ್ನೇನೋ ಒಂದು ವಿಗ್ರಹ ಮಾಡೋದಕ್ಕೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈಗ ಹೇಳೋದ್ ಸುಲಭ, ಮಾಡೋದ್ ಹೆಂಗೆ ಅಂತ ಕೇಳೋದಾದ್ರೆ ಅದಕ್ಕೆ ಐಡಿಯಾಸ್ ಕೊಟ್ಟಿದ್ದಾರೆ. ನೇರವಾಗಿ ಭೇಟಿ ಮಾಡ್ಬೇಕು ಅಂತ, ಕರೆಕ್ಟ್. ಸೊ 6 ತಿಂಗಳ ನಂತರ ನಾವು ಲೈವ್ ವರ್ಕ್ಶಾಪ್ಗೆ ಬರ್ತಾ ಇದ್ದೀವಿ. ಬೆಂಗಳೂರಿನ ಕುವೆಂಪು ಕಲಾಕ್ಷೇತ್ರದಲ್ಲಿ ಮಾರ್ಚ್ 8ನೇ ತಾರೀಕು ಭಾನುವಾರ ನಡೀತಾ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ನ ತಿಳ್ಕೊಳಕ್ಕೆ ಕೆಳಗಿನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಬನ್ನಿ, ಭೇಟಿ ಆಗೋಣ. ಏನಕ್ಕೆ? ನಮ್ಮ ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ನ ಯಾವ ರೀತಿ ಸಬ್ ಕಾನ್ಶಿಯಸ್ಗೆ ಫೀಡ್ ಮಾಡ್ಕೊಬೇಕು, ಯಾವ ರೀತಿ ಹ್ಯಾಬಿಟ್ಸ್ ನ ಇನ್ಸ್ಟಾಲ್ ಮಾಡ್ಕೊಬೇಕು ಅಂತ ಕಲ್ತ್ಕೊಳ್ಳೋದಕ್ಕೆ 1 ಡೇ ವರ್ಕ್ಶಾಪ್ ಇದೆ. ಏನು ಅಂದ್ರೆ, ಮನೋಭಾವನ ಮೊದಲು ಚೇಂಜ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಮನೋಭಾವವನ್ನ ನೀವು ಬದಲಾಯಿಸ್ಕೊಳ್ಳಿ. ಓಕೆ. ಅನಿರೀಕ್ಷಿತವಾದ ಬದುಕಿನ ಪಯಣದ ಮಾರ್ಗದಲ್ಲಿ ಕಷ್ಟ ನಷ್ಟಗಳು ದಿಕ್ಕು ದೆಸೆ ಇಲ್ಲದಂತೆ ಅಡ್ಡ ದಿಡ್ಡಿಯಾಗಿ ಬರುವ ಗೂಳಿಯಂತದ್ದು. ಚೆನ್ನಾಗಿದಲ್ಲ? ಅನಿರೀಕ್ಷಿತವಾಗಿ ಅಂದ್ರೆ ಬದುಕಿನಲ್ಲಿ ಅನಿರೀಕ್ಷಿತವಾಗಿದ್ದು ಒಂಥರ ಕಷ್ಟ ನಷ್ಟ ದಿಕ್ಕು ದೆಸೆ ಅಡ್ಡ ದಿಡ್ಡಿಯಾಗಿ ಬರೋ ಗೂಳಿ ತರ ಬರ್ತಾ ಇರುತ್ತೆ ಅವಾಗವಾಗ. ಇವುಗಳನ್ನು ಸಮಸ್ಯೆಗಳೆಂದು ನೋಡದೆ ಸವಾಲುಗಳೆಂದು ಸ್ವೀಕರಿಸುವ ಮನೋಭಾವನೆಯನ್ನ ಬೆಳೆಸ್ಕೊಳ್ಳಿ. ಇದರಿಂದ ನರಳುವಿಕೆಯ ತೀವ್ರತೆ ಸ್ವಲ್ಪ ಕಡಿಮೆ ಆಗ್ಬಿಟ್ಟು ನೀವು ಅದನ್ನ ಹೇಗ್ ಫೇಸ್ ಮಾಡ್ಬೇಕು ಅನ್ನೋದ್ರ ಕಡೆ ನಿಮ್ಮ ಗಮನ ಹೋಗುತ್ತೆ, ಪರಿಹಾರದ ಕಡೆ ನಿಮ್ಮ ಗಮನ ಹೋಗುತ್ತೆ. ಯಾವಾಗ ಎಕ್ಸಾಂಪಲ್, ನೀವು ಯಾರೆಲ್ಲ ಫ್ರೀ ಇದ್ದೀರಾ ಅವ್ರು ಮಾತ್ರ ಇದನ್ನ ಮಾಡಿ, ಎಲ್ರೂ ಮಾಡ್ಬೇಡಿ ಆಯ್ತಾ. ಅಂದ್ರೆ ಗಾಡಿ ಓಡಿಸ್ತಾ ಇರೋರು ಅವರೆಲ್ಲ ಮಾಡ್ಬೇಡಿ. ಈಗ ಈ ಬೆರಳನ್ನ ಇಷ್ಟು ದೂರ ಇಟ್ಕೊಳ್ಳಿ, ಈ ಬೆರಳನ್ನ ಮಾತ್ರ ನೋಡಿ. ಎಲ್ರು ಮಾಡಿ ಫ್ರೀ ಇದ್ರೆ ಈ ಬೆರಳನ್ನ ಇಷ್ಟು ದೂರ ಇಟ್ಕೊಂಡು ಹಿಂಗ್ ನೋಡಿ, ಓಕೆನಾ? ಈಗ ಈ ಬೆರಳು ಇದೆ, ಅದ್ರಿಂದ ಎಷ್ಟೊಂದೆಲ್ಲ ಕಾಣಿಸ್ತಾ ಇದೆ, ಕರೆಕ್ಟಾ? ಈಗ ಬೆರಳನ್ನ ಸ್ವಲ್ಪ ಹತ್ರ ತಗೊಂಬನ್ನಿ, ಹತ್ರ ತಗೊಂಬನ್ನಿ, ಹತ್ರ ತಗೊಂಬನ್ನಿ, ಹತ್ರ ತಗೊಂಬನ್ನಿ, ಹತ್ರ ತಗೊಂಬನ್ನಿ, ಹತ್ರ ತಗೊಂಬನ್ನಿ, ಇಲ್ಲಿಗೆ ಇಟ್ಕೊಳ್ಳಿ, ಓಕೆನಾ? ಸೊ ಆಗ ಇದು ನಿಮ್ಗೆ ದೊಡ್ಡದಾಗಿ ಕಾಣುತ್ತೆ. ಅಂದ್ರೆ ಇದ್ ಬಗ್ಗೆ ನೀವು ತಿಳ್ಕೊಂಡಿರ್ಬೋದು. ದಟ್ ಮೀನ್ಸ್ ಯಾವಾಗ ಸಮಸ್ಯೆನ ನೀವು ತುಂಬಾ ದೊಡ್ಡದು ಅಂತ ನೋಡ್ತಿರೋ, ಇಡೀ ಪ್ರಪಂಚನೇ ಸಮಸ್ಯೆಯಿಂದ ಬಂದ್ಬಿಡುತ್ತೆ. ಮನೋಭಾವನೆನ ಬದಲು ಮಾಡ್ಕೊಳ್ಳಿ. ಅದೊಂದು ಸವಾಲು ಅಂತ ತಗೊಳ್ಳಿ, ಚಿಕ್ಕದು ಅಂತ ತಗೊಳ್ಳಿ. ಖಂಡಿತ ಅದನ್ನ ನಿಮ್ಗೆ ಎದುರಿಸೋಕೆ, ಆಟ ಆಡಕ್ಕೆ ಅದ್ರ ಜೊತೆ ನಿಮ್ಗೆ ಧೈರ್ಯ ಬರುತ್ತೆ. 2ನೇದು, ಅನಿವಾರ್ಯತೆಯನ್ನ ಒಪ್ಕೊಳ್ಳಿ. ಸಮಟೈಮ್ಸ್ ಅನಿವಾರ್ಯತೆಯಿಂದ ನಾವು ಕೆಲವೊಂದು ಕಡೆ ಬಗ್ಬೇಕಾಗತ್ತೆ, ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ. ಕೆಲವೊಂದು ಅನಿವಾರ್ಯತೆ, ಏನೂ ಮಾಡಕ್ಕಾಗಲ್ಲ ಅಂದಾಗ ಫ್ಲೆಕ್ಸಿಬಲ್ ಆಗಿರಿ, ರಿಜಿಡ್ ಆಗಿರ್ಬೇಡಿ. ಓಕೆ. ಬದುಕಿನಲ್ಲಿ ಎದುರಿಸಲೇಬೇಕಾದ ಕಷ್ಟ ನಷ್ಟಗಳಾದಾಗ ನರಳುವಿಕೆಯ ಅನಿವಾರ್ಯತೆಯನ್ನ ಮನಗಂಡು ಅವುಗಳ ಕುರಿತು ಅತಿಯಾಗಿ ಚಿಂತಿಸದೆ, ಯಾವುದೇ ರೀತಿಯಾದಂತಹ ಯಾವುದೇ ಭಾವನೆಗಳಿಗೆ, ನೆಗೆಟಿವ್ ಭಾವನೆಗಳಿಗೆ ಹೋಗದೆ ಸ್ಥಿತ ಪ್ರಜ್ಞೆಯಿಂದ ಅದನ್ನ ಪರಾಮರ್ಶಿಸಿ ನರಳುವಿಕೆಯನ್ನು ಬದುಕಿನ ಅನಿವಾರ್ಯ ಭಾಗ ಅಂತ ಒಪ್ಕೊಳ್ಳಿ, ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಏನು ಮಾಡೋಕ್ಕಾಗಲ್ಲ. ಅಟ್ ಪ್ರೆಸೆಂಟ್ ಈ 4 ತಿಂಗಳು ಹೀಗೆ ಸಿಚುಯೇಷನ್ಸ್. ಓಕೆ, ಹೆಲ್ತ್ ಇಶ್ಯೂ ಆಯ್ತು, ಏನು ಮಾಡೋಕ್ಕಾಗಲ್ಲ. ಕ್ಲಿಯರ್ ಮಾಡೋಕ್ಕೆ ಏನೇನು ಮಾಡ್ಬೇಕು ಮಾಡಿ, ಹಂಗೂ ಹೋಗ್ತಾ ಇಲ್ಲ. ಓಕೆ, ಇದನ್ನ ನಾನು ಅಕ್ಸೆಪ್ಟ್ ಮಾಡಿಬಿಡ್ತೀನಿ. ಸೊ ಆ ಅಕ್ಸೆಪ್ಟೆನ್ಸ್ ಮಾಡಲೇಬೇಕು. ಇಲ್ಲ ಅಂದ್ರೆ ಬೇರೆ ಏನ್ ದಾರಿ ಇದೆ, ನೀವೇ ಯೋಚನೆ ಮಾಡಿ ನಂಗೆ ಐಡಿಯಾ ಕೊಡಿ ಆಯ್ತಾ. 3ನೇದು, ಆಶಾವಾದಿಯಾಗಿರೋದು. ಈ ನರಳುವಿಕೆಯನ್ನ ನಕಾರಾತ್ಮಕ ಸಂಗತಿಗಳು ಅಂತ ಅನ್ಕೊಳ್ದೆ ಮುಂದೆ ಬರುವಂತಹ ಉತ್ತಮ ದಿನಗಳಿಗೆ ಭಗವಂತ ನಮ್ಮನ್ನ ಪ್ರಿಪೇರ್ ಮಾಡ್ತಿದ್ದಾನೆ ಅಂತ ಆಶಾವಾದದಿಂದ ನೋಡಿ ಬದುಕನ್ನ.
ನರಳುವಿಕೆಯನ್ನ ಸಂಭ್ರಮಿಸಿ. ಆ ಥರ ಏನಾದ್ರೂ ಬಂದಾಗ ಹೆದರ್ಕೊಂಡು ಓಡಬೇಡಿ, ಅದನ್ನ ನೀವು ಸೆಲೆಬ್ರೇಟ್ ಮಾಡಿ. ಈ ಬದುಕಿನಲ್ಲಿ ಎಲ್ಲಾ ಘಟನೆಗಳಿಗೂ ಒಂದು ಕಾರ್ಯ, ಕಾರಣ, ಸಂಬಂಧ ಇರುತ್ತೆ. ವಿನಾಕಾರಣ ಯಾವುದೂ ಸಂಭವಿಸೋದಿಲ್ಲ ಅನ್ನೋ ಸತ್ಯನ ನಾವು ತಿಳ್ಕೋಬೇಕು. ಈ ನರಳಾಟದ ಭಾರ ಎಷ್ಟು ಕಡಿಮೆಯಾಗುತ್ತದೆ, ಹೀಗೆ ಈ ಜೀವನದಲ್ಲಿ ಬರುವ ಅನಿಯಂತ್ರಿತವಾದ ಸಂಗತಿಗಳನ್ನು ಒಪ್ಪಿ ಬದುಕೆ ಒಂದು ವಿಸ್ಮಯ ಎಂದು ಭಾವಿಸಿದಲ್ಲಿ ನರಳಾಟದಿಂದ ನಾವು ನರಳಾಟವನ್ನು ಜೊತೆಗೆ ಸಂಭ್ರಮಿಸಬಹುದು. ಅಂದ್ರೆ ಈ ಬದುಕಿನ ಎಲ್ಲಾ ಘಟನೆಗಳಲ್ಲೂ ಏನಾದ್ರೂ ಒಂದು ಕಾರಣದಿಂದ ಬರ್ತಾ ಇರುತ್ತೆ. ಸೊ ಸತ್ಯವನ್ನ ಅರ್ಥಕೊಂಡು ನರಳಾಟದ ಭಾರವನ್ನ ನಾವು ಕಡಿಮೆ ಮಾಡ್ಕೋಬಹುದು, ಸಂಭ್ರಮಿಸ್ಕೊಂಡ್ರೆ. ಆಯ್ತಾ? ಅನುಭವಗಳಿಂದ ಪಾಠ ಕಲಿಯೋದು. ಬೇಡವೆಂದರೂ ಬರುವ ಅನಿವಾರ್ಯ ಅತಿಥಿಗಳಂತೆ ದುಃಖ, ನೋವು ಬರುತ್ತೆ. ಅದನ್ನ ನೀವು ಒಂದು ಅತಿಥಿ, ನಮ್ಗೆ ಏನ್ ಬಂದಿರ್ತಾರ ಅತಿಥಿ, ಅವರಿಂದ ನಾವು ಪಾಠವನ್ನ ಕಲಿಬೇಕಾಗತ್ತೆ. ನಮ್ಮ ಗೆಲುವಿನ ಮೆಟ್ಟಲನ್ನಾಗಿಸಿಕೊಂಡು ಅನುಭವಗಳನ್ನ ಮೆಟ್ಟಲಾಗಿಸ್ಕೊಂಡು ಗೆದ್ದವರ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಅಂತಹ ಮಹಾನ್ ವ್ಯಕ್ತಿಗಳ ಬದುಕನ್ನು ಮಾದರಿಯಾಗಿಸಿಕೊಂಡು ಅವರ ಅನುಭವಗಳ ಪಾಠವನ್ನು ಕಲಿತುಕೊಂಡು ಸಫಲರಾಗಲು ಪ್ರಯತ್ನಿಸುವುದು ಕೂಡ ಒಂದು ಉನ್ನತ ಮಾರ್ಗವಾಗಿದೆ. ಹಾಗೆ ನೋಡಿದ್ರೆ ಈ ಬದುಕಿನಲ್ಲಿ ಸಿಗುವ ಎಲ್ಲಾ ಪ್ರಸಂಗಗಳು ಒಂದೊಂದು ಅನುಭವಗಳೇ. ಜೊತೆಗೆ ಈ ಎಲ್ಲಾ ಸಂಗತಿಗಳು ಜರುಗಲು ಒಂದು ಕಾರ್ಯ, ಕಾರಣದ ಹಿನ್ನೆಲೆ ಕೆಲಸ ಮಾಡುತ್ತಿದೆ. ಇವುಗಳ ಮರ್ಮವನ್ನರಿಯುವ ಮೇಲ್ನೋಟದ ಉನ್ನತ ಪ್ರಜ್ಞೆ ನಮಗಿಲ್ಲದಿರುವುದು ಹಾಗೂ ಸುಖವನ್ನು ಒಂದು ರೀತಿ ಹಾಗೂ ದುಃಖವನ್ನು ಮತ್ತೊಂದು ರೀತಿ ಅನುಭವಿಸುವ ರೀತಿಯನ್ನು ನಾವು ಬದಲಾಯಿಸ್ಕೋಬೇಕಾಗಿದೆ. ಯಾರಿಗೆ ಇದನ್ನ ನಿವಾರಿಸಲು ಇರುವ ಉತ್ತಮ ಮಾರ್ಗ ಅಂದ್ರೆ ಸುಖ ದುಃಖಗಳ ಅನುಭವಗಳ ಮಿಶ್ರಣದೊಂದಿಗೆ ಬದುಕಿನ ರೋಚಕತೆಯನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಈ ಜೀವನದಲ್ಲಿ ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸುವುದೇ ನರಳಾಟದ ಅಂತ್ಯವಾಗಿದೆ. ನಾವು ಹಿಂದೆ ಎಷ್ಟೊಂದು ಚಾಪ್ಟರ್ಲಿ ನಾವು ನೋಡಿದ್ವಿ, ಬಂದಂತೆ ಸ್ವೀಕರಿಸೋದು ಒಂದು ಗುಣ ಆದ್ರೆ ಬರಕ್ ಮುಂಚೆನೆ ಪ್ರಿಪೇರ್ ಆಗೋದು ಇನ್ನೊಂದು ಗುಣ ಅಂತ. ಸೊ ಈ ಎಲ್ಲ ಅಂಶಗಳು ಕೂಡ ನಮ್ಗೆ ನಮ್ಮ ಲೈಫಲ್ಲಿ ಇರುವಂತಹ ಪ್ರಾಬ್ಲಮ್ಸ್ಗಳನ್ನ ಚಾಲೆಂಜಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಯಾವಾಗ ಚಾಲೆಂಜಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ ಆವಾಗ ನಮ್ಗೆ ಸೊಲ್ಯೂಷನ್ಸ್ ಕಾಣಿಸುತ್ತೆ. ಇದು ಒಂದೇ ಬದುಕು ಅಂತ ಅನ್ಕೊಂಡು ಸಫರ್ ಆಗೋದಕ್ಕಿಂತ ಸಾಕಷ್ಟು ಇದೆ ಬದುಕೋಕೆ ಅನ್ನೋದು ನಮ್ಗೆ ಅರಿವಾಗತ್ತೆ. ಬದುಕಿನಲ್ಲಿ ಫುಲ್ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ರು ಸಹ ಎಷ್ಟೊಂದು ಒಳ್ಳೇದಿದೆ ಅಂತಾನು ನಮ್ಗೆ ಗೊತ್ತಾಗತ್ತೆ. ಹಾಗಾಗಿ ನರಳುವಿಕೆಯನ್ನ ನೈಜತೆಯಿಂದ ಅನುಭವಿಸೋದನ್ನ ಕಲಿಬೇಕು. ಸೊ ನೀವು ಈ ಎಲ್ಲಾ ಗುಣಗಳನ್ನ ನೀವು ಅಳವಡಿಸ್ಕೊಂಡು ನೀವು ಕೂಡ ನಿಮ್ಮ ಲೈಫಲ್ಲಿ ನರಳುವಿಕೆಯಿಂದ ಹೊರಗೆ ಬರ್ಬೋದು ಅಂಡ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಕಲಿಬಹುದು. ಇದುವರೆಗೂ ನಾನು ತುಂಬಾ ನರಳ್ತಾ ಇದ್ದೆ, ಈಗ ನನ್ನಲ್ಲಿ ಸಮಾಧಾನ ಆಗಿದೆ ಅಂಡ್ ಹೇಗಾಗಿದೆ, ಯಾಕಾಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ಓದೋರ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.